ಹಲೋ ಎಲ್ಲರಿಗೂ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿರೋ ರೊಟ್ಟಿ. ಇದು ಸಮ್ಮರ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇದು ಬ್ರೇಕ್ಫಾಸ್ಟ್ಗೆ ನಾನು ಮಾಡಿದ್ದೆ. ಯಾತ್ರಲ್ಲಿ ಮಾಡಿದೆ ಅಂತ ನೋಡೋಣ ಬನ್ನಿ. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್ ಫನ್. ನಾನು 2 ಮೂಲಂಗಿ ಕ್ಲೀನಾಗಿ ಸಿಪ್ಪೆ ಸುಳ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಇವಾಗ ತುರ್ಕೋತಾ ಇದ್ದೀನಿ. ತುಂಬ ಹೆಲ್ತಿ ಬ್ರೇಕ್ಫಾಸ್ಟ್ ಇದು. ನೀವು ಮಾಡಿ ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಈಸಿಯಾಗೂ ಆಗೋಗುತ್ತೆ. ನಾನು 2 ತುರ್ಕೊಂಡು ಇವಾಗ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸು, 1 ಸ್ಪೂನು ಜೀರಿಗೆ, 1 ಸ್ಪೂನು ಎಳ್ಳು, ಆಮೇಲೆ ಅಜ್ವಾಯಿನ ಒಂದು ಅರ್ಧ ಚಮಚ ತೊಗೊಂಡು ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1.5 ಸ್ಪೂನು ಸಾಲ್ಟ್ ತೊಗೊಂಡಿದ್ದೀನಿ. ಆಮೇಲೆ ಇದನ್ನೆಲ್ಲ ಒಂದ್ಸತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಹೇಮಾಸ್ ಹಾಬೀಸ್ಗೆ. ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇರೋರು ಇದನ್ನೆಲ್ಲ ಒಂದ್ಸತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ನನ್ನದು ಬೌಲ್ ಇದು. ಕಪ್ ಲೆಕ್ಕದಲ್ಲಾದರೆ 1.5 ಕಪ್ ಆಗುಷ್ಟೇ. ಆಮೇಲೆ ಇದನ್ನು ಕ್ಲೀನಾಗೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಇನ್ನೊಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತಣ್ಣಗಾದರೂ ಸಾಫ್ಟಾಗಿರಲಿ ಅಂತ ಅರ್ಧ ಬೌಲ್ ಅಷ್ಟೇ ನಾನು ಬೌಲ್ ಲೆಕ್ಕದಲ್ಲಿ ತೊಗೊಂಡಿದ್ದೀನಿ. ಇದೊಂದು 150 ಗ್ರಾಮ್ ಇರ್ಬೋದು ಬೌಲ್ ಲೆಕ್ಕದಲ್ಲಾದರೆ. ಆಮೇಲೆ ಬಿಸಿ ನೀರು ಹಾಕ್ಕೊಂಡು ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇರಬೇಕು ನೀರು. ಆ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಅದಕ್ಕೆ ಬಿಸಿನೀರು ಹಾಕಿರೋದ್ರಿಂದ ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪನೇ ನೋಡಿ ಕಲಿಸ್ಕೊಳ್ಳಿ. ಯಾಕಂದರೆ ಮೂಲಂಗಿನಲ್ಲೂ ತುಂಬ ನೀರಿರುತ್ತೆ, ಆಮೇಲೆ ಈರುಳ್ಳಿನಲ್ಲೂ ತುಂಬ ನೀರಿರುತ್ತೆ. ನಾನು ಟೋಟಲಿ 1 ಕಪ್ ಆಯಿತು ಇದು ಬಿಸಿ ನೀರು. ಆಮೇಲೆ ಅದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಈ ಥರನೇ ಎತ್ತಿಟ್ಕೋತಾ ಇದ್ದೀನಿ. ಆಮೇಲೆ ನೋಡಿ ಒಂದು 5 ನಿಮಿಷ ಆದಮೇಲೆ ನೋಡಿ ಈ ಥರ ಕಲಿಸ್ಕೋಬೇಕು. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಬ್ರೇಕ್ಫಾಸ್ಟ್ಗೆ ಹೇಳಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದನ್ನು ಉಂಡೆಗಳಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕಾದ್ರೂ ಆ ಸೈಜ್ ತೊಗೊಳ್ಳಿ. ನಾನು ಮೀಡಿಯಮ್ ಸೈಜು, ಚಪಾತಿಗಿಂತ ಒಂದು ಸ್ವಲ್ಪ ದೊಡ್ಡ ಉಂಡೆ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಒಂದು 8 ರೊಟ್ಟಿ ಆಗಿತ್ತು. ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದನ್ನು ತಟ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು. ಇದು ಸ್ವಲ್ಪ ಸಾಫ್ಟಾಗಿರುತ್ತಲ್ವ, ಅದಕ್ಕೆ ಲಟ್ಸೋಕ್ಕಾಗಲ್ಲ ಅಂತ ನಾನು ಶೀಟ್ ಮೇಲೆ ಮಾಡ್ಕೋತೀನಿ. ನೀವು ಹೋಳಿಗೆ ಶೀಟ್ ಇದ್ದರೆ ಅದ್ರ ಮೇಲೂ ಇದನ್ನು ಮಾಡ್ಕೋಬೋದು. ನೋಡಿ ತಟ್ಕೊಂಡು ಇವಾಗ ನಾನು ಹೆಂಚನ್ನು ಕಾಯಿಸೋಕೆ ಇಟ್ಕೊಂಡಿದ್ದೆ. ತವಾಕಾದ್ಮೇಲೆ ಇದನ್ನು ಹಾಕ್ಕೊಂಡು 2 ಕಡೆನೂ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ತುಂಬ ಸಾಫ್ಟಾಗಿರುತ್ತೆ. ನೀವು ಸ್ವಲ್ಪ ಜಲ್ದಿ ಎತ್ತಕ್ಕೆ ಹೋದರೆ ಇದನ್ನು ಮುರಿದೋಗುತ್ತೆ. ತುಂಬ ಸಾಫ್ಟಾಗಿರುತ್ತೆ ರೊಟ್ಟಿ. ನೋಡಿ 2 ಕಡೆನೂ ನಿಧಾನಕ್ಕೆ ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ಮೇಲೆ ಎಲ್ಲ ರೊಟ್ಟಿನೂ ಇದೇ ಥರ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಒಂದನ್ನು. ನೋಡಿ ಈ ಥರ ಆಗಿದೆ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೀವು ಈ ರೆಸಿಪಿ ಮಾಡಿ ನೋಡಿ.